ಸೋಹಮ್ ಮ್ಯಾಮ್, ಸೋಹಮ್. ಮೊದ್ಲಿಗೆ ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಟು ಯು ಟು. ಥ್ಯಾಂಕ್ ಯು. ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡಿ. ನನ್ನ ಹೆಸರು ವೈಷ್ಣವಿ. ನಾನು ಜ್ಞಾನಕುಟೀರದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯಂ ಟೀಚರ್ ಆಗಿ ಬರ್ತಿದ್ದೀನಿ. ಇದಲ್ದಿರಾನೆ ನಾನು ಈಗ ಐ ಇವನ್ ವರ್ಕ್ ಆಸ್ ಅ ಮೆಡಿಕಲ್ ಕೋಡರ್. ಓಕೆ, ಸೊ ನಿಮ್ಮ ಮೆಡಿಕಲ್ ಇದೆ, ಭರತನಾಟ್ಯಂ ಇದೆ, ಅದ್ರ ಜೊತೆ ಒಂದು ಪರ್ಸನಲ್ ಲೈಫ್ ಇರುತ್ತೆ. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಲ್ಲಿ ಸಾಕಷ್ಟು ಹೆಣ್ಮಕ್ಳು ಏಟ್ ತಿಂತಾರೆ ಇವಾಗ. ಆ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗದೇ ಸಾಕಷ್ಟು ಕಡೆ ಡಿವೋರ್ಸ್ ನೋಡ್ತೀವಿ, ಅಥವಾ ಮಕ್ಕಳನ್ನ ಚೆನ್ನಾಗಿ ಬೆಳೆಸದೇ ಇರೋದ್ ನೋಡ್ತೀವಿ, ಅಥವಾ ಅವ್ರ ಕೆರಿಯರ್ ಅಲ್ಲಿ ಫೇಲ್ಯೂರ್ಸ್ ನೋಡ್ತೀವಿ. ಇದ್ರ ಬಗ್ಗೆ ನೀವ್ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಈಗ ಹೆಣ್ಮಕ್ಳು ವಿ ಹ್ಯಾವ್ ಟು ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಅದಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಹುಡುಗಿರ್ಗೆ ಓದಿ ವರ್ಕ್ ಮಾಡೋ ಆಪರ್ಚುನಿಟಿನೇ ಕೊಟ್ಟಿರಲ್ಲ ತುಂಬಾ ಜನ ಪೇರೆಂಟ್ಸ್. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ನನ್ಗೆ ಇವಾಗ ನಾನು ಏನ್ ಓದಿದೀನೋ ಅದರದ್ದು ಕೆಲಸ ಮಾಡ್ತಿದೀನಿ, ಡ್ಯಾನ್ಸ್ ಹೇಳ್ಕೊಡ್ತೀನಿ. ಸೊ ವೆನ್ ವಿ ಆರ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ನಮ್ಗೆ ಅದ್ ನಾಲೆಜ್ ಬಂದಿರುತ್ತೆ. ನಾವ್ ಏನ್ ಮಾಡ್ಬೇಕು, ನಾವ್ ಕರೆಕ್ಟ್ ಆಗಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರೆ ಐ ಥಿಂಕ್ ಇಟ್ ವಿಲ್ ವರ್ಕ್ ವೆರಿ ಗ್ರೇಟ್. ಸೂಪರ್. ನೀವು 21st ಸೆಂಚುರಿ ಮಿಲೇನಿಯಂ ಬಾರ್ನ್ ಇದ್ದಾರೆ. ಸೊ ಜೆನ್ಸಿ ಅದೇನೋ ಹೇಳ್ತಾರೆ, ನಾಟ್ ಅಲ್ಫಾ. ಸೊ ನಾನು ಈಗ ಕೇಳಿರೋದ್ರಲ್ಲಿ ಸಾಕಷ್ಟು ಇವಾಗಿನ ಜನರೇಷನ್ ನಾವು ಫೇಸ್ ಮಾಡೋದು, ನಮ್ಮ ಮುಂದಿನ ಪೀಳಿಗೆ ಮಾತು ಕೇಳ್ತಿರ್ತೀವಿ, ನಮ್ಮ ಹಿಂದಿನ ಪೀಳಿಗೆ ಮಾತು ಕೇಳ್ತಿರ್ತೀವಿ. ಸಮ್ವೇರ್ ಸ್ಯಾಂಡ್ವಿಚ್ ಇನ್ ಬಿಟ್ವೀನ್. ಸೊ ಆ ಸಿಚುಯೇಷನ್ ನೀವು ಫೇಸ್ ಮಾಡಿದೀರಾ, ಅಥವಾ ಅದನ್ನ ಮಾಡಿದಾಗ ಎಸ್ಪೆಷಲಿ ಆಸ್ ಎ ವುಮೆನ್ ನಿಮ್ಗೆ ಏನ್ ಫೀಲ್ ಆಗತ್ತೆ? ಇದರಿಂದ ಹೊರಗ್ ಬರೋ ಅವಕಾಶ ಇದೆಯಾ? ಯಾವ ರೀತಿ ನಾವು ಇದನ್ನ ಹ್ಯಾಂಡಲ್ ಮಾಡ್ಬೋದು ಅಂತ ನೀವೊಂದು ಮೆಸೇಜ್. ಆಕ್ಚುಲಿ ನಮ್ ಹಿಂದಿನ ಜನರೇಷನ್ ತುಂಬಾ ಕಲ್ಚರಲ್ ಅದ್ರ ಮೇಲೆ ಬಿಲೀಫ್ ಮಾಡ್ತಾರೆ. ದಟ್ ಇಸ್ ಸಮ್ವೇರ್ ವೆರಿ ಲಾಸ್ಟ್. ಈಗಿನ ಜನರೇಷನ್ ಅಲ್ಲಿ ಯಾವ್ದು ಒಂದು ಸೋಷಿಯಲ್ ಬಿಲೀಫ್ ಇರ್ಲಿ, ಒಂದು ಡಿವೋಷನಲ್ ಪ್ರಾಕ್ಟೀಸ್ ಏನು ಮಾಡ್ತಿಲ್ಲ. ನಾವು ಈ ಕಡೆನೂ ಮ್ಯಾನೇಜ್ ಮಾಡ್ಬೇಕು, ಆ ಕಡೆನೂ ಮ್ಯಾನೇಜ್ ಮಾಡ್ತಿದೀವಿ. ಬಟ್ ಜನರೇಷನ್ ಏನ್ ಕಲಿಬೇಕಂದ್ರೆ ಒಂದ್ ಬಿಲೀಫ್ ಸಿಸ್ಟಮ್ ಇಟ್ಕೊಳ್ಬೇಕು, ಒಂದ್ ಕಲ್ಚರಲ್ ಬಿಲೀಫ್, ಒಂದ್ ಡಿಸಿಪ್ಲಿನ್ ಅನ್ನೋದ್ ಇಟ್ಕೊಂಡ್ರೆ ಇವನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಲೈಫ್. ಬರೀ ಇವಾಗಿನ ಜೆನ್ಸೀಸ್ ಏನಿದೆ ಬರೀ ಪಾರ್ಟೀಸ್ ಮೋಡಲ್ ಆ ತರ ಇರ್ತಾರೆ. ಬಟ್ ವೆನ್ ವಿ ಲರ್ನ್ ಟು ವರ್ಕ್ ನಮಗ್ ಗೊತ್ತಾಗುತ್ತೆ ಎಷ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕಲ್ಚರಲ್ ಬಿಲೀಫ್ ಎಲ್ಲ ಇಟ್ಕೊಳ್ಳೋದು ಎಷ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ಇನ್ನೊಂದು ಪ್ರಶ್ನೆ, ಇವತ್ತು ತನಕ ನಾವು ಬೆಳಗ್ಗೆಯಿಂದ ಸಾಕಷ್ಟು ಪೇರೆಂಟ್ಸ್ ಹತ್ರ ಮಾತಾಡ್ಕೊಂಡ್ ಬಂದ್ವಿ. ಎಲ್ಲಾದ್ರಲ್ಲೂ ಈಗ ಮೇನ್ ಒಂದು ಟ್ರೆಂಡಿಂಗ್ ಕ್ವೆಶ್ಚನ್ ಸುರಕ್ಷೆ, ಹೆಣ್ಮಕ್ಳಿಗೆ ಸುರಕ್ಷೆ ಇವತ್ತಿಗೂನು ನಮ್ಗೆ ಸಿಕ್ಕಿಲ್ಲ ಅನ್ನೋದೇ ಎಲ್ಲಾರ ಒಂದು ಕಾಮನ್ ಕಂಪ್ಲೇಂಟ್. ಒಂದು ವುಮೆನ್ ಆಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಪರ್ಸನಲ್ ಪ್ರೊಫೆಷನಲಿ ಒಂದು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಿ ನೀವು ಬೆಳೀತಾ ಇರೋವಾಗ ನಿಮ್ಮ ಸೇಫ್ಟಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವ ರೀತಿ ಪ್ರಿಕಾಷನ್ ತಗೊಂತಿದ್ದೀರಾ, ಅಥವಾ ಅದ್ರ ಅಗತ್ಯ ಇದೆಯಾ? ನಿಮ್ಗೆ ಆ ರೀತಿ ಇನ್ಸೆಕ್ಯೂರ್ ಫೀಲ್ ಆಗಿದ್ಯಾ? ಇನ್ಸೆಕ್ಯೂರ್ ಅಂತ ಯಾವತ್ತೂ ಫೀಲ್ ಆಗಿಲ್ಲ. ಬಟ್ ಇನ್ಸೆಕ್ಯೂರ್ ಫೀಲ್ ಮಾಡ್ಸೋದು ಪೇರೆಂಟ್ಸ್ ಬಿಕಾಸ್ ಅವ್ರ ಭಯಕ್ಕೆ. ನಾನು ಇದುವರೆಗೂ ಐ ಡೋಂಟ್ ಗೆಟ್ ಟು ಗೋ ಔಟ್ ಲೇಟ್ ನೈಟ್ಸ್. ಪರ್ಸನಲಿ ಪಾರ್ಟಿ ವಿಷಯಕ್ಕಂತ ಅಲ್ಲ, ಅಟ್ಲೀಸ್ಟ್ ಫಾರ್ ಮೈ ಡ್ಯಾನ್ಸ್ ಪ್ರೋಗ್ರಾಮ್ಸ್. ಅದಕ್ಕೆ ನಂಗೆ ಲೇಟ್ ಆದ್ರೂ ಮನೇಲಿ ತುಂಬಾ ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ. ನಮ್ಮ ಅಪ್ಪಗೆ ತುಂಬಾ ಇಷ್ಟೊತ್ತಲ್ಲಿ ಹೆಂಗ್ ಬಿಡೋದು ಅನ್ನೋದಿರುತ್ತೆ. ದಟ್ ಇಸ್ ಬಿಕಾಸ್ ನಮ್ ಸಿಚುವೇಶನ್, ನಮ್ ಸರೌಂಡಿಂಗ್ಸ್ ಅಲ್ಲಿ ಏನ್ ಆಗ್ತಿದೆ ಅನ್ನೋದ್ರ ಮೇಲೆ ಅದಾಗಿದೆ. ಬಟ್ ನಂಗೆ ಪರ್ಸನಲಿ ಇನ್ಸೆಕ್ಯೂರ್ ಫೀಲ್ ಆಗಿಲ್ಲ. ಅಂಡ್ ಎಲ್ಲಾ ಹುಡುಗಿರ್ಗೂ ರೈಟ್ಸ್ ಇದೆ ಹೊರಗಡೆ ಹೋಗಕ್ಕೆ ನೈಟ್ ಹೊತ್ತು. ಆಂಟಿ ಹೇಳಿದ್ರು, ಬಿಕಾಸ್ ಆಂಟಿ ಜನರೇಷನ್ ಅಲ್ಲಿ ನಾವ್ ಯೋಚನೆ ಮಾಡ್ತಾ ಹೋದ್ರೆ ನಮ್ ತಪ್ಪು ಇರುತ್ತೆ, ಅವ್ರ ತಪ್ಪು ಇರುತ್ತೆ ಅಂತ ಹೇಳ್ಬೋದು. ಬಟ್ ಆದ್ರೆ ನಮ್ ಜನರೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದ್ರೆ ಯಾರ್ ತಪ್ಪು ಇಲ್ಲ, ಒಬ್ರು ತಪ್ಪಿರುತ್ತೆ. ಅದು ಯಾರ್ ಮಾಡಿರ್ತಾರೋ ಏನ್ ಮಾಡಿರ್ತಾರೋ ಅವ್ರ ತಪ್ಪಿರುತ್ತೆ. ದಟ್ ಇಸ್ ಹೌ ಇಟ್ ಇಸ್. ನಾವು ಹೊರಗೆ ಹೋದ ತಕ್ಷಣ ನಾವ್ ಹೆಂಗೋ ಬಟ್ಟೆ ಹಾಕಿದ ತಕ್ಷಣ ನಮ್ ತಪ್ಪ ಆಗಲ್ಲ. ಬಿಕಾಸ್ ಅದ್ ನಮ್ ರೈಟ್ಸ್ ಇರುತ್ತೆ. ನಾವ್ ಯಾವ್ದ್ರಲ್ಲಿ ಕಂಫರ್ಟಬಲ್ ಇರ್ತೀವೋ ಅದನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು. ಸೊ ನಮ್ ಜನರೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಇಟ್ ಇಸ್ ನಾಟ್ ಬ್ಯಾಡ್ ಗೋಯಿಂಗ್ ಔಟ್ ಅಟ್ ಲೇಟ್ ನೈಟ್ಸ್ ಅಂಡ್ ಆಲ್. ಬಟ್ ನಾವ್ ಹೆಂಗಿರ್ತಿರೋ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಚಾನ್ಸ್ ಕೊಡ್ದಿರಾ ನಮ್ ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿ ನಾವ್ ಇದ್ರೆ ನಥಿಂಗ್ ಮ್ಯಾಟರ್ಸ್, ಏನು ಪ್ರಾಬ್ಲಮ್ ಆಗಲ್ಲ. ಹೌದು, ನಮ್ಮ ವಿಲ್ ಪವರ್ ಮತ್ತೆ ನಮ್ ಸುತ್ತ ನಾವು ಕ್ರಿಯೇಟ್ ಮಾಡ್ಕೊಳ್ಳೋ ಸೆಲ್ಫ್ ಪ್ರೊಟೆಕ್ಟಿವ್ ವುಮೆನ್ ಇಸ್ ಆಲ್ವೇಸ್ ಸ್ಟ್ರಾಂಗ್. ಸೊ ಸ್ಟ್ರಾಂಗ್ ಆಗಿರ್ಬೇಕು. ಟ್ರೂ, ವೆರಿ ಟ್ರೂ. ಆಫ್ ಕೋರ್ಸ್ ಈ ಟಾಕ್ ಬಂದೇ ಬರುತ್ತೆ. ನಾವ್ ಎರಡು ಜನರೇಷನ್ ಹತ್ರ ಮಾತಾಡಿದಾಗ ಡಿಫರೆನ್ಸ್ ಆಫ್ ಒಪಿನಿಯನ್ 100% ಬರುತ್ತೆ. ನಿಮ್ಮಲ್ಲಿ ಇನ್ನೂ ಒಂದು ಪ್ರಶ್ನೆ, ಇವಾಗಿನ ಜನರೇಷನ್ ಅಂತ ಬಂದ ತಕ್ಷಣ ನಮ್ಗಿರೋ ಒಂದೇ ಒಂದು ಕುತೂಹಲದ ಪ್ರಶ್ನೆ, ಎಲ್ಲಾ ಫೀಲ್ಡ್ಸ್ ನಲ್ಲೂ ಈಗ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ.
ಎಷ್ಟ್ರ ಮಟ್ಟಿಗೆ ಇದು ಅಗತ್ಯ, ಅಥವಾ ನಮ್ಗೆ ಈಗ್ಲೂ ಬ್ಯಾರಿಕೇಡ್ ಇರಬೇಕು ಅಂತ ನಿಮ್ಗೇನಾದ್ರು ಅನ್ಸಿದ್ಯಾ? ಈ ಸರ್ಟನ್ ಫೀಲ್ಡ್ ಗೆ ನಾವು ಹೋಗಬಾರದು ಅಂತ ನಿಮ್ಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ, ಸಾಕಷ್ಟು ಟೈಮ್ ತಗೊಳ್ತು ನನ್ಗೆ ಕನ್ವಿನ್ಸ್ ಮಾಡೋದಿಕ್ಕೆ, ಎಸ್ ಐ ಕ್ಯಾನ್ ಡೂ ಅನ್ನೋ ತರ. ಸೊ ಈ ರೀತಿ ನಿಮ್ಗೇನಾದ್ರು ಅನ್ಸಿದ್ಯಾ ಬ್ಯಾರಿಕೇಡ್ಸ್ ಇನ್ನೂ ಇದೆಯಾ ಸಮಾಜದಲ್ಲಿ? ಡೆಫಿನೆಟ್ಲಿ ನಾಟ್, ಬಿಕಾಸ್ ವುಮೆನ್ ಎಲ್ಲಾ ಕಡೆ ಇರ್ಬೇಕು. ನಂಗೆ ಇನ್ಸ್ಪಿರೇಷನ್ ಮೈ ಮದರ್, ಶಿ ಇಸ್ ವೆರಿ ಇನ್ಸ್ಪೈರಿಂಗ್. ಇವನ್ ಯು ಆರ್ ವೆರಿ ಇನ್ಸ್ಪೈರಿಂಗ್. ನಾನು ನಿಮ್ ಬಗ್ಗೆನೂ ಹೇಳ್ತೀನಿ, ನಮ್ಮ ಅಮ್ಮಗೆ ಎಷ್ಟು ಒಬ್ರೆ ಇಂಡಿಪೆಂಡೆಂಟ್ ಆಗಿ ಸ್ಕೂಲ್ ಎಲ್ಲ ಕಟ್ತಿದ್ದಾರೆ. ಸೊ ಇಟ್ ಇಸ್ ಹೌ ಇಟ್ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಅದರ್ಸ್ ಅಂಡ್ ವರ್ಕ್ ಟುವರ್ಡ್ಸ್ ಅವರ್ ಗೋಲ್ಸ್. ನಂಗೆ ಎಲ್ಲ ತುಂಬಾ ವುಮೆನ್ ಇನ್ಸ್ಪೈರ್ಸ್ ಮಿ ಅ ಲಾಟ್. ತುಂಬಾ ಇಂಡಿಪೆಂಡೆಂಟ್ ಆಗಿ ಎಷ್ಟೊಂದ್ ಕಡೆ ಒಬ್ರೊಬ್ರೆ ಹೋಗಿ ನಾವ್ ಅನ್ಕೊಂತೀವಿ ಯಾಕೋ ಹೆಂಗ್ ಹೋಗ್ತಾರೆ ಒಬ್ರೊಬ್ರೆ ಅಂತ. ದಟ್ ಇಸ್ ವೇರ್ ವಿ ಆರ್ ಮಿಸ್ಲೀಡಿಂಗ್ ಅನ್ಸುತ್ತೆ. ಆ ಪಾಯಿಂಟ್ ನಮಗ್ ಬರ್ಲೇಬಾರ್ದು. ವುಮೆನ್ ಮಾಡ್ಬೇಕು ಅಂತಾನೆ ಬರ್ಬೇಕು. ಸೊ ವುಮೆನ್ ಶುಡ್ ಬಿ ದೇರ್ ಎವ್ರಿವೇರ್. ಅಂಡ್ ನಮ್ಗೂ ಟ್ಯಾಲೆಂಟ್ ಇರುತ್ತೆ, ನಾವು ತೋರಿಸ್ಬೇಕು. ನಾವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು. ನಮ್ ಡಿಸಿಷನ್ ನಾವ್ ತಗೊಳ್ಳೋ ಕೆಪಾಸಿಟಿ ನಮ್ಗಿದೆ. ಅದನ್ನ ತಗೊಳಕ್ಕೆ ಆಪರ್ಚುನಿಟೀಸ್ ನಮ್ಗೆ ಸಿಕ್ಕಿದ್ರೆ ವಿ ವಿಲ್ ಶೋ ಅವರ್ ರಿಯಲ್ ಟ್ಯಾಲೆಂಟ್ಸ್ ವಾಟ್ ಇಟ್ ಇಸ್. ಸೂಪರ್. ಕೊನೆ ಪ್ರಶ್ನೆ. ಈಗ ನೀವಿಷ್ಟೊತ್ತು ಹೇಳಿದ್ರಲ್ಲಿ ನನಗೆ ಒಂದ್ ಅರ್ಥ ಆಗಿದ್ದೇನೆಂದ್ರೆ, ಪಾಸ್ಟ್ ಜನರೇಷನ್ ಅಂಡ್ ಪ್ರೆಸೆಂಟ್ ಜನರೇಷನ್ ಆ ಒಂದು ಗೊಂದಲ ನಮ್ಗಿದ್ದೇ ಇದೆ. ಸೊ ನಮ್ಮ ಹಿಂದಿನ ಪೀಳಿಗೆ, ನಮ್ಮ ತಂದೆ ತಾಯಿ ಅಂದ್ರೆ ಏನಿದ್ದಾರೆ, ಫ್ಯೂಚರ್ ಜನರೇಷನ್, ಈಗ ನಮ್ಮ ಮಕ್ಕಳಿರ್ಬೋದು ಅಥವಾ ನಾವೇ ಇರ್ಬೋದು, ಮುಂದೆ ಬರೋದಿಕ್ಕೆ ಒಂದೇ ಒಂದು ವಿ ಹ್ಯಾವ್ ಟು ಎವ್ರಿ ಟೈಮ್ ಕನ್ವಿನ್ಸ್ ದ ಫ್ಯಾಮಿಲಿ ಅನ್ನೋದಿರುತ್ತೆ. ಸೊ ಆ ಫ್ಯಾಮಿಲಿ ಮೆಂಬರ್ಸ್ ಗೆ ನಿಮ್ ಕಡೆಯಿಂದ ಎಷ್ಟು ಕೊಡಕ್ ಇಷ್ಟಪಡ್ತೀರಿ? ಫ್ಯಾಮಿಲಿ ಮೆಂಬರ್ಸ್ ಹಿಂದಿನ ಕಾಲದವ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ವುಮೆನ್ ಅವ್ರ ಥಿಂಕಿಂಗ್ ಏನಂದ್ರೆ ಡಿಗ್ರಿ ಓದಿಸ್ತಾರೆ, ಇಲ್ಲ ಅಂತ ಅಲ್ಲ. ಡಿಗ್ರಿ ಓದಿಸ್ಮೇಲೆ ಮದ್ವೆ ಆಗ್ಬೇಕು, ಒಂದು ಸೆಟಲ್ಮೆಂಟ್ ಇರ್ಬೇಕು, ಆ ತರ ಯೋಚನೆ ಮಾಡ್ತಾರೆ. ಬಟ್ ದಟ್ ಇಸ್ ನಾಟ್ ಹೌ ಇಟ್ ಶುಡ್ ಬಿ ದೇರ್. ಅವ್ರಿಗೆ ಸೆಲ್ಫ್ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇರುತ್ತೆ. ಯಾವಾಗ ಫ್ಯಾಮಿಲಿ ಹೋಗ್ಬೇಕು, ಯಾವಾಗ ಸೆಟಲ್ ಆಗ್ಬೇಕನ್ನೋ ಯೋಚನೆ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಸೊ ಅಂಟಿಲ್ ದೆನ್ ಅವ್ರಿಗೆ ಏನ್ ಅಚೀವ್ಮೆಂಟ್ ಮಾಡ್ಬೇಕಂತ ಇದೆಯೋ ಅದು ಮಾಡಕ್ ಬಿಟ್ರೆ ಪ್ರಾಬಬ್ಲಿ ಅವರು ಒಂದ್ ಏನೋ ಅವ್ರಿಗೂ ಏನ್ ರಿಗ್ರೆಟ್ ಇರಲ್ಲ. ನಾನು ಇದು ಮಾಡ್ಬೋದಿತ್ತು, ಮಾಡಕ್ ಆಗಿಲ್ಲ ಅಂತ ರಿಗ್ರೆಟ್ ಇರಲ್ಲ. ಸೊ ಐ ಥಿಂಕ್ ಅದೊಂದು ಫ್ರೀಡಮ್ ಅನ್ನೋದ್ ಕೊಟ್ರೆ ವುಮೆನ್ ವಿಲ್ ಶೋ ದ ರಿಯಲ್ ಟ್ಯಾಲೆಂಟ್ಸ್ ಅಂತ. ಸೂಪರ್, ಎಕ್ಸಲೆಂಟ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂಡ್ ಯು ಪ್ರೂವ್ ದಟ್, ಅಂದ್ರೆ ನೀವು ಹೊರಗ್ ಬಂದು ಮನೆಯವ್ರನ್ನೂ ಕನ್ವಿನ್ಸ್ ಮಾಡಿ ಇರ್ಬೋದು, ಒಂದು ಈ ಜನರೇಷನ್ ಅಲ್ಲಿ ಇದ್ಕೊಂಡು ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಬೋದು. ವಿ ಹ್ಯಾವ್ ಸೀನ್ ನಿಮ್ ಫ್ಯಾಮಿಲಿಯಿಂದ ಹೇಗ್ ಬರ್ತಿದ್ದೀರಾ, ಒಂದು ಇವೆಂಟ್ಸ್ ಅಲ್ಲಿ ಇರ್ಬೋದು, ನಿಮ್ಮ ಎರಡೂ ಕಡೆ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡಿ ಆ ಬ್ಯಾಲೆನ್ಸ್ ಇಟ್ಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ನಿಮ್ಮ ಎಲ್ಲಾ ಒಂದು ಈ ಒಂದು ಜನರೇಷನ್ಗೆ ಮಾದರಿಯಾಗಿ ಇರ್ತಾ ಇದ್ದೀರಾ. ಇದನ್ನ ಕಂಟಿನ್ಯೂ ಆಗ್ಲಿ, ಇನ್ನಷ್ಟು ಬೆಳಿಲಿ, ಸಾಕಷ್ಟು ಹೆಣ್ಮಕ್ಳು ಇದೇ ತರ ಹೊರಗೆ ಬಂದು ಸಾಧನೆಗಳನ್ನ ಮಾಡ್ಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ಹ್ಯಾಪಿ ವುಮೆನ್ಸ್ ಡೇ. ಒಂದು ಚಿಕ್ಕ ಸಂದೇಶ, ಯಾವ ಮನೆಯಲ್ಲಿ ಇವರು ಹೆಣ್ಮಕ್ಳು ಇವ್ರ ಕೈಲಿ ಆಗಲ್ಲ ಅಂತ ಫೀಲ್ ಮಾಡ್ತಿರೋ, ದಯವಿಟ್ಟು ಇವತ್ತಿಂದ ನಿಮ್ಮ ಮನೆಯಲ್ಲಿ ಅಂಬಾ ಭವಾನಿ ಆಗ್ಲಿ, ಪಾರ್ವತಿ ಆಗ್ಲಿ, ಲಕ್ಷ್ಮಿ ಆಗ್ಲಿ, ಸರಸ್ವತಿ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಬೇಡಿ. ಒಂದು ಹೆಣ್ಣಿಗೆ ಪೂಜನೀಯವಾಗಿರುವಂತ ಅರ್ಹತೆ ಇದೆ ಅಂತಂದ್ರೆ ಸಾಧನೆ ಮಾಡೋ ಅರ್ಹತೆ ಕೂಡ ಖಂಡಿತ ಇರತ್ತೆ. ಡು ನಾಟ್ ಅಂಡರ್ ಎಸ್ಟಿಮೇಟ್ ಎನಿ ವುಮನ್ ಇನ್ ದಟ್ ಮ್ಯಾಟರ್. ನಮ್ಮ ಪೂಜ್ಯ ಗುರುಗಳು ಅರ್ಜುನ್ ಸೂರ್ಯ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ರು, ಶಸ್ತ್ರಾನೂ ಗೊತ್ತು ಶಾಸ್ತ್ರಾನೂ ಗೊತ್ತು ಅನ್ನೋ ತರ ಇದ್ರೆ ಮಾತ್ರ ಇವತ್ತು ಹೆಣ್ಣು ಹೊರಗಡೆ ದುಡಿಯೋದಿಕ್ಕೆ ಸಾಧ್ಯ ಅಂತ. ದಯವಿಟ್ಟು ಪ್ರತಿಯೊಂದು ಹೆಣ್ಣಲ್ಲೂ ಆ ಫೆಮಿನೈನ್ ಗಾಡ್, ಅವೇನ್ ದುರ್ಗಾನ ಪೂಜೆ ಮಾಡ್ತೀವಿ, ಅದು ನಿತ್ಯ ನಿಮ್ ಮನೆಯಲ್ಲಿ ಆಗ್ಲಿ. ಈ ಒಂದು ದಿನಕ್ಕೆ ಸೀಮಿತ ಇಡಬೇಡಿ, ಅಥವಾ ಬರೀ ನವರಾತ್ರಿಗೆ ಸೀಮಿತ ಇಡಬೇಡಿ. ವರ್ಷ ಪೂರ್ತಿ, ಜೀವನ ಪೂರ್ತಿ ಹೆಣ್ಣಿಗೆ ಆ ಗೌರವನ, ಸುರಕ್ಷೆನ, ಹಾಗೆ ಸ್ವತಂತ್ರನ ಕೊಟ್ಟು ಇದನ್ನ ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.